ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು, ಒಂದು 5 ಮೆಣಸು ಬೇಕಾಗುತ್ತೆ ನಿಮಗೆ. ಮತ್ತು ಕಡಲೆ, ಕೊತ್ತಂಬರಿ, ಒಂದು ದಪ್ಪದ ಈರುಳ್ಳಿ, ಸ್ವಲ್ಪ ಪುದೀನ, ಕಾಯಿ, ಅರಿಶಿನ ಸ್ವಲ್ಪ, ಒಂದು ದಪ್ಪದ್ದು ಟೊಮೆಟೊ ಇದ್ದರೆ ದಪ್ಪದ ಟೊಮೆಟೊ, ಇದು ಸಣ್ಣದಾದರೆ 2 ಟೊಮೆಟೊ ಹಾಕೊಳ್ಳಿ, ಸಾಂಬಾರು ಪೌಡರು, ಅರಿಶಿನ ಹಾಕಿ ತೊಳೆದಿರೋಂತಹ ಚಿಕನ್ನು, ಸ್ವಲ್ಪ ಆಯಿಲ್. ಈಗ ರುಬ್ಕೊಳ್ಳೋದಕ್ಕೆ ಏನೇನು ಐಟಮ್ಸು, ಫಸ್ಟು ಏನೇನು ಹಾಕೋಬೇಕು ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ. ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕಬೇಕು, ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಬನ್ನಿ, ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ, ಪುದೀನ ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದು, ಚಕ್ಕೆ ಲವಂಗ ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದು ಈ ಥರ ಆಗಿದೆ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಬನ್ನಿ, ಈಗ ಎಣ್ಣೆ ಕಾಯ್ದಿದೆ. ಈ ರುಬ್ಕೊಂಡಿರೋದು ಗ್ರೈಂಡ್ ಮಾಡ್ಕೊಂಡಿರೋಣ ಇದ್ರೊಳಗಡೆ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸು ಅಕ್ಕಿ ವಾಸನೆ ಹೋಗೋವರೆಗೂ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಕಲರ್ ಬಂದಿದೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೀನ್ ಆಗಿದೆ. ಅದು ಫ್ರೈ ಮಾಡ್ತಾ ಇದ್ರೇ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಒಂದು 5 to 10 ಮಿನಿಟ್ಸು ಫ್ರೈ ಮಾಡಬೇಕು. ಅವಾಗಲೇ ತುಂಬ ಚೆನ್ನಾಗಿ ಆಗೋದು. ಇಲ್ಲಾಂದರೆ ಹಸಿ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟು. ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಆಯಿಲ್ ಎಲ್ಲ ಸುತ್ತು ಬಿಟ್ಕೊತಾ ಇದೆ. ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಎಷ್ಟು ನೀಟಾಗಿ ಫ್ರೈ ಮಾಡ್ತಿರೋ ಸಾಂಬಾರು ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆ ಇದ್ರಲ್ಲಿ ಬೇಯಿಸ್ಬೇಕು. ಮಸಾಲೆ ಎಲ್ಲ ನೀರೆಲ್ಲ ಬಿಟ್ಕೊಳ್ಬೇಕು. ಅದು ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಹಿಂಡಬೇಕು. ಅದು ಟೇಸ್ಟು ತುಂಬ ಚೆನ್ನಾಗಿರೋದು. ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಸಾರಿ, ಫಸ್ಟಿಗೆ ಹೇಳೋದು ಮರ್ತ್ಬಿಟ್ಟಿದೆ, ಮಿಸ್ ಆಯಿತು. ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡಬೇಕು.
ಇದೆ, ಹುರಿತಾ ಇದ್ರೇ ಚಿಕನ್ ಸ್ಮೆಲ್ ಘಮ ಅಂತ ಇರುತ್ತೆ. ನೋಡಿ ಕಲರ್ ಎಲ್ಲ ಹೇಗಿದೆ ನೋಡೋದೇನೆ ತಿನ್ಬೇಕು ಅನ್ನಿಸ್ತಾ ಇದೆ. ನಿಮ್ಗೆ ಈ ಥರದ್ದು ವೆರೈಟೀಸ್ ಆಫ್ ಚಿಕನಲ್ಲಿ ನಿಮಗೆ ಏರ್ಪಡಿಸಬೇಕು ಅಂದರೆ ಕಮೆಂಟ್ ಮಾಡಿ. ಅದು ಚಿಕನ್ ಚಾಪ್ಸು, ಮಟನ್ ಬಿರಿಯಾನಿ ಹೇಗೆಲ್ಲ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಜಸ್ಟ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ತಿನ್ಕೊತಾ ಇದೆ. ಅಷ್ಟರಲ್ಲಿ ನಾವು ಸಾಂಬಾರು ಪೌಡರು ಮತ್ತು ಕಾಯಿ ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಗ್ರೈಂಡ್ ಮಾಡ್ಕೊಂಬಂದು ಅದಕ್ಕೆ ಹಾಕೋಣ. ಅಷ್ಟೇ ರೆಡಿ ಮಾಡ್ಕೊತೀನಿ. ಇನ್ನೂ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹಿಂಡಿದ್ರೇ ಅದು ಟೇಸ್ಟು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಡ್ಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ನೀರೆಲ್ಲ ಫುಲ್ಲು ಹೀರ್ಕೊಂಡಿದೆ. ಈಗ ಕಾಯಿ ಮತ್ತು ಟೊಮೆಟೊ ಸಾಂಬಾರು ಪೌಡರ್ ರುಬ್ಕೊಂಡಿದ್ದೀವಲ್ಲ ಹಾಕ್ಕೊಂಡು ಅದನ್ನು ಹಾಕೋಣ ಇದ್ರೊಳಗಡೆ. ಈಗ ರುಬ್ಕೊಂಡಿರೋದೆಲ್ಲ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಜಾರಕ್ಕೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕಬೇಕು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಯಾವ ಥರ ಕಲರ್ ಬಂದಿದೆ ನೋಡಿ, ನೋಡೋಕ್ಕೂ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಹೀಗೆ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಎಲ್ಲ ಆಗಲೇ ಹಾಕಿದೆ, ಏನಿಲ್ಲ. ಈಗ ಕುಕ್ಕರ್ ಬಾಯಿ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಬೇಗ. ಅದು ಹೇಗಿದೆ ಈ ಹದ ಇದ್ದರೆ ಸಾಕು, ಯಾಕೆಂದ್ರೆ 4 ವಿಷಲ್ ಕೂಗಿಸ್ಬೇಕಲ್ವ, ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಥರ ಇದ್ದರೆ ಸಾಕು, ಇಷ್ಟಿದ್ರೆ. ನಾಲ್ಕು ವಿಷಲ್ ಕೂಗಲಿ. ಬನ್ನಿ ನೋಡೋಣ. 4 ವಿಷಲ್ ಆಗಿದೆ, ತಣ್ಣಗಾಗಿದೆ. ಮಾಡ್ತಾ ಇದೆ. ಫ್ರೆಂಡ್ಸ್ ನೋಡಿ ಆಗಿದೆ, ಮುದ್ದೆ ಜೊತೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸೂಪರಾಗಿರುತ್ತೆ. ನೀವು ಮಾಡಿಕೊಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.